ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸಿಎನ್ ನಿಯರ್ 24x7 ಕನ್ನಡಿಗ. ಪ್ರತಿಯೊಬ್ಬರು ಗೊತ್ತಿದೆ ಏನಪ್ಪ ತಿರ್ಗಾ ಇವತ್ತು ಲೈವ್ ಬಂದಿರೋದು ಉದಾಹರಣೆ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಗೊತ್ತಿದೆ. ಯಾಕಂದರೆ ಲೈವ್ ಮಾಡಿ ನಾವು ಚಾಲಕರಿಗಿರಲಿ ಎಲ್ಲರಿಗಿರಲಿ ಮಾಹಿತಿ ಕೊಟ್ಟು ಸಾಕಾಗ್ಬಿಟ್ಟಿದೆ. ನಮ್ಮ ಕರ್ನಾಟಕ ಸರ್ಕಾರ ಇರಲಿ, ನರೇಂದ್ರ ಮೋದಿ ವಿಚಾರ ಇರಲಿ, ಪೊಲೀಸ್ ಇಲಾಖೆ ವಿಚಾರ ಇರಲಿ, ಪ್ರತಿಯೊಬ್ಬರ ಬಗ್ಗೆ ಪ್ರತಿಯೊಂದು ಕಡೆಯಿಂದ ಧ್ವನಿ ಎತ್ತುತ್ತಾ ಇದ್ದೀವಿ. ಪ್ರತಿಯೊಂದು ಕಡೆಯಿಂದ ಧ್ವನಿ ಎತ್ತಿ, ಬೈಕ್ ಟ್ಯಾಕ್ಸಿ ವಿಚಾರ ಇರಲಿ, ಯಾವುದೇ ಇರಲಿ, ಪ್ರತಿಯೊಂದಕ್ಕೆ ಧ್ವನಿ ಎತ್ತಿ ಪ್ರತಿಯೊಂದು ಕಡೆಯಿಂದ ಮಾಡಿದ್ದೀವಿ. ಈಗ ನಾನು ಹೇಳೋದು ಮೇನ್ ಪಾಯಿಂಟು ಎರಡು. ಈ ಥರನೇ ಬಾನೋತ್ಸಡಿಯಲ್ಲಿ ಒಂದು ಆಟೋ ಚಾಲಕರಿಗೆ ಹಗಲು ದರೋಡೆ ಅಂದರೆ ಮಚ್ಚು ತೊಗೊಂಡು ಆಟೋ ಹೊಡೆಯಕ್ಕೆ ಹೋಗಿದ್ರು. ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಾತುಕತೆ ಮಾತಾಡಿ ಅಲ್ಲೊಂದು ಎನ್ಸರು ಕೇಸು ಎಲ್ಲ ಮಾಡಿದ್ದೀವಿ. ಈಗ ನೋಡ್ರೆ ಒಂದು ಹೊಸ ನ್ಯೂಸ್ ಬಂದಿರೋದು, ಇನ್ನೊಬ್ಬನಿಗೆ ಚಾಲಕನಿಗೆ ಕೋಲ್ ತೊಗೊಂಡು ಇಬ್ಬರು ಅತ್ಯಾಚಾರ ಮಾಡಿ ಹೊಡೆದು ಕಿವಿ ಮುಖ ಎಲ್ಲ ಬೂಸ್ಟ್ ಮಾಡಿದ್ದಾರೆ ಡ್ರೈವರ್ಗೆ. ಇದು ಪ್ರತಿಯೊಂದು ಕಡೆ ಡ್ರೈವರ್ಗಳ ಮೇಲೆ ಈ ಥರ ನಡೀತಿರೋ ಕಾರಣ ಏನು? ಯಾಕೆ ಈ ಹಿಡಿಗಟ್ಟಿ ರೌಡಿಗಳಿಗೆ ಯಾಕೆ ನಮ್ಮ ಕಾನೂನು ಪ್ರಕಾರ, ಕಾನೂನು ನಿಯಮದಲ್ಲಿ, ಕಾನೂನು ಚೌಕಟ್ಟದಲ್ಲಿ ಪೊಲೀಸ್ ಇಲಾಖೆಗೆ ಗೊತ್ತಾಗ್ತಾ ಇಲ್ವಾ? ರೋಡಲ್ಲಿ ನೋಡ್ರೆ ಕ್ರೈಮ್ ಅವರು ಇರ್ತಾರೆ, CCP ಅವರು ಇರ್ತಾರೆ, ಪೊಲೀಸ್ ಇಲಾಖೆಯವರು ಇರ್ತಾರೆ, ಪ್ರತಿಯೊಂದು ಕಡೆ ತಿರುಗ್ತಾರೆ. ಪ್ರತಿಯೊಂದು ಸಿಗ್ನಲಲ್ಲಿ ಏನಾಗ್ತಾಯಿದೆ, ಏನಿಲ್ಲ, ಯಾವ ಥರ ಆಕ್ಸಿಡೆಂಟ್ ಆಗಿದೆ, ಯಾವ ಥರ ಇಲ್ಲ ಅಂತ ಮಾಹಿತಿಗಳು ತಗೋತಾರೆ. ಒಬ್ಬ ಚಾಲಕನಿಗೆ 2-3 ಜನ ಸೇರಿ ಹಲ್ಲೆ ಮಾಡ್ತಾಯಿದ್ರು, ವಿಡಿಯೋ ವೈರಲ್ ಆಗಿದೆ, ಕಂಪ್ಲೇಂಟ್ ಆಗಿದೆ, ಎಲ್ಲ ಮಾಡಿದ್ದಾರೆ ಅಂದ್ರೂ ಈಗ ನಮ್ಮ ಬೆಂಗಳೂರು ನಗರದ ಅಂತ ಹೇಳ್ತಾ ಇಲ್ಲ, ಕರ್ನಾಟಕ ನಗರ ಇದೆ, ಇಡೀ ಇಂಡಿಯಾ ಚಾಲಕರಿಗೆ ಏನೇನು ಡ್ರೈವರ್ಗಳಿಗೆ ತೊಂದರೆ ಆಗ್ತಾಯಿದೆ. ಈ ಥರ 1000 ಜನ ಡ್ರೈವರ್ಗಳ ಮೇಲೆ ಹಲ್ಲೆ ಆಗಿದೆ. ಯಾಕೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ಒಬ್ಬ ಚಾಲಕನ ಮೇಲೆ ಒಂದು 3-4 ಜನ ಸೇರಿಬಿಟ್ಟು ರೋಡಿಸಮ್ಗಳು ಮಾಡೋದು, ಮಚ್ಚು ತೊಗೊಂಡು ಹೊಡೆಯೋದು, ಏನು ಸಿಗುತ್ತೆ ಕಲ್ತು ತೊಗೊಂಡು ಹೊಡೆಯೋದು, ಗಾಡಿಗಳಿಗೆ ಹೊಡೆಯೋದು, ಡ್ರೈವರ್ ಮೇಲೆ ಹಲ್ಲೆ ಮಾಡೋದು, ಡ್ರೈವರ್ ಕಷ್ಟಪಟ್ಟು ಅವ್ನ ಗಾಡಿ ಕಲೆಕ್ಷನ್ ಇಸ್ಕೊಂಡು, ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು, ಅವ್ನ ಮನೆ ಮಟ್ಟಿಗೆ ಅವನಿಗೆ ಅಂತ ಕೆಲವು ಸಮಸ್ಯೆಗಳು ಉಟ್ಕೊಂಡು ಅವ್ನು ಸಾಲ ಮಾಡ್ಕೊಂಡು ಕಷ್ಟಪಟ್ಟು ಅವ್ನು ಗಾಡಿ ಓಡಿಸ್ತಾ ಯಾವ್ರೋ ರೋಡಲ್ಲಿ ಹೋಗೋ ಚಪ್ಪರ್ ನನ್ನ ಮಕ್ಕಳು, ಪಿಡಿಗಟ್ಟಿ ನನ್ನ ಮಕ್ಕಳು ರೌಡಿಸಮ್ಗಳು ಮಾಡೋದು, ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದು, ಏಕಾವಚಿ ಬೈಯೋದು, ಇದು ಎಲ್ಲರಿಗೂ ಸರಿ ಇದು? ಯಾಕೆ ಇದೆಲ್ಲ ನಡೀತಾರೆ? ನಮ್ಮ ಪೊಲೀಸ್ ಇಲಾಖೆಗೆ ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾವ ಸರ್ಕಾರಕ್ಕೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾವ ಡಿಪಾರ್ಟ್ಮೆಂಟ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾವ ಗೌರ್ಮೆಂಟ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಅದೇ ಒಂದು ಕೌನ್ಸಿಲರ್ಗೋ, MLAಗೋ, CMಗೋ, PMಗೋ, ರೈಟ್ ಹ್ಯಾಂಡ್ಗೋ, ಲೆಫ್ಟ್ ಹ್ಯಾಂಡಲ್ಲಿ ಅವ್ರು ಇರ್ತಾಯಿದ್ರೆ ಹೆಡ್ಲೈನ್ಸಲ್ಲಿ ಪದೇ ಪದೇ ಅದೇ ತೋರಿಸ್ತಾ ಇದ್ರು. ಈ ಥರ ಮರ್ಡರ್ ಆಗಿಬಿಟ್ಟಿದೆ, ಈ ಥರ ರೋಡಿಸಮ್ ಮಾಡಿದ್ದಾರೆ, ಈ ಥರ ಮರ್ಡರ್ ಮಾಡಿದ್ದಾರೆ, ಈ ಸ್ಪಾಟಲ್ಲಿ ಈ ಥರ ಆಗಿದೆ, ಆ ಥರ ಆಗಿದೆ, ಈ ಥರ ಆಗಿದೆ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ರಲ್ಲ. ಈಗ ಒಬ್ಬ ಚಾಲಕನ ಮೇಲೆ ಈ ಥರ ಹಲ್ಲೆಗಳು ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ, ಡ್ರೈವರ್ಗಳ ಮೇಲೆ ಅತ್ಯಾಚಾರ ನಡೀತಾ ಇದೆಯಲ್ಲ. ಇದ್ರ ಬಗ್ಗೆ ಯಾಕೆ ಅನೇಕ ಸಂಘಟನೆ ನಾಯಕರು ಇರಲಿ, ಅನೇಕ ರಾಜಕಾರಣಿಯವರು ಇರಲಿ, ಅನೇಕ ಪಾಲಿಟಿಕ್ಸ್ ಅವರು ಇರಲಿ, ಯಾರೂ ಇರಲಿ, ನಿಮ್ಮ ಗಾಡಿಗೂ ಒಬ್ಬ ಡ್ರೈವರ್ ಬೇಕೇ ಬೇಕು. ಒಬ್ಬ ಪೊಲೀಸ್ ಗಾಡಿ ಓಡಿಸ್ಬೇಕಂದ್ರೂ ಡ್ರೈವರ್ ಬೇಕು, ಒಬ್ಬ CM ಗಾಡಿ ಓಡಿಸ್ಬೇಕಂದ್ರೂ ಡ್ರೈವರ್ ಬೇಕು, ಒಂದು BMTC ಓಡಿಸ್ಬೇಕಂದ್ರೂ ಡ್ರೈವರ್ ಬೇಕು. ಪ್ರತಿಯೊಬ್ಬ ಡ್ರೈವರ್ ಇಲ್ಲ ಅಂದರೆ ಯಾವುದೂ ಇಲ್ಲ. ಈ ಡ್ರೈವರ್ಗಳ ಮೇಲೆ ಅತ್ಯಾಚಾರ ನಡೀತಾ ಇದೆಯಲ್ಲ, ಯಾಕೆ ಕ್ರಮಗಳು ತಗೋತಾ ಇಲ್ಲ? ಯಾಕೆ ಇದಕ್ಕಂತ ಒಂದು ಶಿಸ್ತು ಗೊತ್ತು ಮಾಡ್ತಾ ಇಲ್ಲ? ಇಂಜೆಕ್ಷನ್ಗಳು ತೊಗೊಂಡು, ಟ್ಯಾಬ್ಲೆಟ್ಗಳು ಕುಡ್ದು, ಎಣ್ಣೆಗಳು ಹೊಡ್ಕೊಂಡು, ಅವ್ರ ಶೋಕಿಗೋಸ್ಕರ, ಅವ್ರು ಮಾಡಿದ ಕೆಲಸಕ್ಕೋಸ್ಕರ ಡ್ರೈವರ್ಗಳಿಗೆ ಏನಕ್ಕೆ ಹೊಡಿತಾರೆ ಅವರು? ಯಾಕೆ ನಮ್ಮ ಚಾಲಕರು ಇರಲಿ, ಯಾರೂ ಇರಲಿ, ಇದ್ರ ಬಗ್ಗೆ ಧ್ವನಿ ಏನಕ್ಕೆ ಎತ್ತಲ್ಲ? ಯಾಕೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ? ಹೇಳಿ ನೋಡೋಣ. ಪದೇ ನಾವೇ ಬಂದು ನಿಮಗೆ ತಿಳಿಸ್ಕೊಡ್ಬೇಕಾ? ಪೊಲೀಸ್ ಇಲಾಖೆಗಿರಲಿ, ಕ್ರೈಮ್ ಅವ್ರಿಗಿರಲಿ, ಸಚಿವರಿಗಿರಲಿ, ಅಧಿಕಾರ ಅವ್ರಿಗಿರಲಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಿರಲಿ, ಪ್ರತಿಯೊಂದು ಬಗ್ಗೆ, ಬೈಕ್ ಟ್ಯಾಕ್ಸಿ ವಿಚಾರ ಅಂತ ಹಿಡಿದು ಪ್ರತಿಯೊಂದ್ರ ಬಗ್ಗೆ ನಾವು ಸಂಘಟನೆ ನಾಯಕರು ಮಾಡ್ತಾಯಿದ್ರೆ ಚಾಲಕರು ಏನು ಮಾಡ್ತಾಯಿದ್ರ? ಚಾಲಕರು ಏನಕ್ಕೆ ಧ್ವನಿ ಎತ್ತುತ್ತಾ ಇಲ್ಲ? ಚಾಲಕರು ಒಂದಾಗಿ ಕೂಡಿ ಏನಕ್ಕೆ ನಿಲ್ಲಿಸ್ತಾಯಿಲ್ಲ? ಒಂದಾಗಿ ಏನಕ್ಕೆ ನಿಂತ್ಕೋತಾ ಇಲ್ಲ ಚಾಲಕರು ನೀವು? ಇವತ್ತು ಆ ಡ್ರೈವರ್ಗೆ ಹೊಡ್ತಿರ್ಬೋದು, ನಾಳೆ ದಿವಸ ಬೇರೆ ಮಂದಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅವಾಗೂ ಹಿಂಗೆ ಬಾಯಿ ಮುಚ್ಕೊಂಡು ಕುತ್ಕೋತೀರಾ ನೀವು? ಬಾನಸವಾಡಿಯಲ್ಲೇ ನೋಡಿದ್ರ, ಅದೇ ಸ್ಟೇಷನ್ಗೆ ಹೋಗ್ಬಿಟ್ಟು JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ನಿಂತ್ಕೊಂಡು ಆ ಡ್ರೈವರ್ಗೆ ನ್ಯಾಯ ಕೊಡಿಸೋದು ಕೆಲಸ ಮಾಡಿದ್ದೀವಿ. ಹಗಲತ್ತಲ್ಲೇ ಮಚ್ಚು ತೊಗೊಂಡು ಗಾಡಿಗೆ ಹೊಡೆದಿದ್ದು, ಅವ್ನು ಹೊಡೆಯಕ್ಕೆ ಬಂದಿರೋದು ಎಲ್ಲ ಅದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀವಿ, ಅದು ಲೈವ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀವಿ. ಇವತ್ತೊಂದು ಘಟನೆ ಆಯಿತು, ಮೊನ್ನೆ ಒಂದು ಲಾರಿ ಡ್ರೈವರ್ಗೆ ಯಾರೋ ಹೊಡೆದ್ಬಿಟ್ಟು ಕಾಸು ಎಲ್ಲ ಕಿತ್ಕೊಂಡಿದ್ದಾನೆ, ಆ ವಿಡಿಯೋನೂ ಇದೇನಂತವ.
ಈ ಥರ ಪ್ರತಿಯೊಂದು ಆಗ್ತಾಯಿದ್ರೆ ಡ್ರೈವರ್ಗಳಿಗೆ ಏನು ಮರ್ಯಾದೆ ಇಲ್ವಾ? ಡ್ರೈವರ್ಗಳಿಗೆ ಗೌರವ ಇಲ್ವಾ? ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಆಗಿದ್ರೆ ಆಟೋಗಳು ಬೇಕು, ಕ್ಯಾಬ್ ಡ್ರೈವರ್ ಬೇಕು, ಎಲ್ಲರೂ ಹೋಗ್ಬೇಕಂದ್ರೆ ನಿಮಗೆ ಬಸ್ಗಳು ಬೇಕು, ಪ್ರತಿಯೊಂದಕ್ಕೆ ಡ್ರೈವರ್ಗಳು ಬೇಕು. ಡ್ರೈವರ್ಗಳಿಗೆ ಈ ಥರ ಸಮಸ್ಯೆಗಳು, ಈ ಥರ ಪರಿಹಾರ, ಈ ಥರದ ತೊಂದರೆಗಳು ಆಗ್ತಾ ಇರೋದೋಸ್ಕರ ನೀವೇನ್ರಿ ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬರು ಕುತ್ಕೊಂಡು? ಯಾಕೆ ಅವ್ನು ಮನುಷ್ಯ ಅಲ್ವಾ? ಅವ್ನಿಗೆ ಅವ್ನಿಗೂ ನೋವಾಗ್ತಲ್ವಾ? ಪಾಪ ಅವ್ರ ಹೆಂಡತಿ ಮಕ್ಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವನು 4 ಕಾಸು ದುಡಿಯೋಕ್ಕೆ ಬರೋದೇನಕ್ಕೆ? ಮನೆ ಸಂಸಾರಕ್ಕೆ, ಮನೆ ಮೇಂಟೆನೆನ್ಸಿಗೆ, ಮಕ್ಕಳ ಬಗ್ಗೆ, ಕಾಲೇಜ್ ಬಗ್ಗೆ, ಸ್ಕೂಲ್ ಬಗ್ಗೆ ಪ್ರತಿಯೊಂದು ಯೋಚನೆ ಮಾಡ್ಕೊಂಡು ಮಟ್ಟ ಬಿಟ್ಟು ಡ್ರೈವರ್ಗಳು ದುಡಿಯೋಕೆ ಹೆಂಗೆ ಬರ್ತಾರೆ ಇಲ್ಲಿ? ಕಷ್ಟಗೋಸ್ಕರ ಬರ್ತಾರೆ. ಈ ಥರ ತಿರುಗೋಗಿಗಳು, ನಾಯಿ ನನ್ನ ಮಕ್ಕಳು, ಚಪ್ಪರ್ ನನ್ನ ಮಕ್ಕಳು ರೋಡಲ್ಲಿ ಬಂದು ಡ್ರೈವರ್ಗಳ ಮೇಲೆ ಈ ಥರ ಹಲ್ಲೆಗಳು ಮಾಡಿ ಈ ಥರ ಹೊಡಿತಾರೆ, ಬರೀತಾರೆ ಅಂದರೆ ಯಾಕೆ ನಮ್ಮ ಡ್ರೈವರ್ಗಳು ಒಂದಾಗ್ತಾ ಇಲ್ಲ? ಯಾಕೆ ಒಂದು ಮಾಹಿತಿ ಕೊಡ್ತಲ್ಲ ನಮ್ಮ ಡ್ರೈವರ್ಗಳು? ಹೇಳಿ ನೋಡೋಣ. ನೋಡಿ, ನೀವು ಕಮೆಂಟ್ ಮಾಡ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆಗೋದಷ್ಟು ಬೇಗ ಪ್ರತಿಯೊಬ್ಬ ಡ್ರೈವರ್ಗೆ, ಪ್ರತಿಯೊಬ್ಬ ಚಾಲಕನಿಗೆ ನ್ಯಾಯ ಕೊಡಿಸ್ಬೇಕು. ಪ್ರತಿಯೊಬ್ಬರು ಡ್ರೈವರ್ಗೆ ಅನುಕೂಲಗಳು ಆಗಬೇಕು. ನಾನು ಕೇಳೋದಷ್ಟೇ. ನೀವು ಅವರು ಇವರು ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ನಾನು ಏನು ಹೇಳೋಲ್ಲ ಸ್ವಾಮಿ. ಯಾಕೆ ಹೇಳಿ ಎಲ್ಲರಿಂದ ವಿರೋಧಗಾಗಿದ್ದೀನಿ. ಯಾವ ದೊಣ್ಣೆ ನಾಯಕನೂ ಯಾವ ಪರವಾಗಿ ಯಾವನೂ ನಿಂತ್ಕೊಳ್ತಾ ಇಲ್ಲ ಇಲ್ಲಿ. ಚಾಲಕರ ಬಗ್ಗೆ ಕಟ್ಟಿರೋ ಸಂಘಟನೆ, ಚಾಲಕರ ಬಗ್ಗೆ ಇರೋದು ಧ್ವನಿ ಚಾಲಕರನ್ನೇ ಎತ್ತಿ ಅವರೇ ಒಂದು ಮಲಗ್ತಾ ಇದ್ದಾರೆ. ಚಾಲಕರ ಬಗ್ಗೆ ಪ್ರತಿಯೊಂದು ಕಡೆ ಧ್ವನಿ ಎತ್ತಿ ಸಾಕಾಗ್ಬಿಟ್ಟಿದೆ. ಯಾಕಂದರೆ ಒಬ್ಬನಿಗೆ ತೊಂದರೆ ಆಗಿದ್ರೆ ಒಂದು 10 ಜನ ನಿಂತ್ಕೊಂಡು ಅವ್ನಿಗೇನು ಪರಿಹಾರ ಮಾಡ್ಕೊಡೋಣ, ನಿಂತ್ಕೊಳ್ಳೋಣ ಅವನ ಬಗ್ಗೆ ಅಂತ ಯಾವ ಡ್ರೈವರು ಯೋಚನೆ ಮಾಡ್ತಾಯಿಲ್ಲ. ಇವತ್ತು ಆ ಡ್ರೈವರ್ಗಾಗಿದೆ, ನಾಳೆ ದಿವಸ ನಿಮಗೂ ಆಗ್ಬೋದು, ನಾಳೆ ದಿವಸ ನನಗೂ ಆಗ್ಬೋದು. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಡ್ರೈವರ್ಗೆ ಹೇಳ್ತಾ ಇರೋದು, ಆ ಕ್ಯಾಬ್ ಡ್ರೈವರ್ ಇರಲಿ, ಆಟೋ ಡ್ರೈವರ್ ಇರಲಿ, ಗೂಡ್ಸ್ ಗಾಡಿ ಇರಲಿ, ಲಾರಿ ಇರಲಿ, ಏನಿರಲಿ, ಯಾವುದೂ ಇರಲಿ, ನಾವು ಮಾತಾಡ್ತಾ ಇರೋ ಡ್ರೈವರ್ ಬಗ್ಗೆ. ರಾಜಕಾರಣಿಯವ್ರು ಬರ್ತಾರೆ, 5 ವರ್ಷಕ್ಕೆ ಸತಿ ಕುತ್ಕೋತಾರೆ, 5 ವರ್ಷ ಆಗಿದ್ಮೇಲೆ ಇದ್ದು ಹೋಗ್ತಾ ಇರ್ತಾನೆ. ಅವನಿಗೆ ಚೇರ್ಗೋಸ್ಕರ ಏನೇನೋ ತೊಗೊಂಡು ಬಂದು ಇಕ್ತಾನೆ. ಅವನ ಬಗ್ಗೆ, ಇವನ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ. ನಾವು ಆ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ. ನಾವು ಮಾಡ್ತಾ ಇರೋ ಡ್ರೈವರ್ ಸಮಾಜ ಬಗ್ಗೆ, ಡ್ರೈವರ್ ಬಗ್ಗೆ ವಿಚಾರಗಳು ತಿಳಿಸ್ಕೊಡ್ತಾ ಇದ್ದೀವಿ, ಡ್ರೈವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡ್ರೈವರ್ಗಳು ಕಷ್ಟ ಏನಂತ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಮಾಮೂಲಿ ಬೈಕ್ ಟ್ಯಾಕ್ಸಿ ಬಗ್ಗೆನೂ ಹೋರಾಟ ಮಾಡಿ ಕೇಸ್ಗಳು ಹಾಕ್ಕೊಂಡು ಎಲ್ಲ ಮಾಡಿರೋದಾಯಿತು. ಅನೇಕ ಆನ್ಲೈನ್ ಆ್ಯಪ್ಗಳ ಬಗ್ಗೆನೂ, ಓಲಾ ಊಬರ್ ಬಗ್ಗೆನೂ ಕೇಸ್ಗಳು ಹಾಕ್ಕೊಂಡು ಡ್ರೈವರ್ಗಳು ತೊಂದರೆ ಆಗ್ತಾ ಇರೋದು, ಸಮಸ್ಯೆ ಬಗ್ಗೆನೂ ಹೇಳಿದಾಯಿತು. ಎಲ್ಲ ಆಗಿದ್ಮೇಲೆ ಈಗ ಡ್ರೈವರ್ ಮೇಲೆ ಹಲ್ಲೆ ಆಗ್ತಾಯಿದೆ, ಡ್ರೈವರ್ ಮೇಲೆ ಹೊಡಿತಾ ಇದ್ದಾರೆ, ಡ್ರೈವರ್ಗಳು ಮೊಬೈಲ್ ಕಿತ್ಕೊತಾ ಇದ್ದಾರೆ, ಗಾಡಿ ಮೇಲೆ ಗ್ಲಾಸ್ ಹೊಡೆದಾಗ್ತಾ ಇದ್ದಾರೆ, ಡ್ರೈವರ್ಗೆ ಹೆಂಗೆ ಬೇಕು ಹಂಗೆ ಹೊಡಿತಾ ಇದ್ದಾರೆ. ಇದಕ್ಕೆಲ್ಲ ನೀವು ಡ್ರೈವರ್ಗಳು ಆಗಿಬಿಟ್ಟು ನೀವು ಧ್ವನಿ ಎತ್ತಿಲ್ಲ ಅಂದರೆ ಮತ್ತೆ ಏನು ಮಾಡ್ತೀರಾ? ನೋಡಿ, ಒಬ್ಬ ಡ್ರೈವರು ಮನೆ ಮಟ್ಟ ಬಿಟ್ಟು ಬರ್ತಾನೆ ಅಂದರೆ ಅವ್ನ ಕಷ್ಟಕ್ಕೆ ಅವನು 4 ಕಾಸು ದುಡಿಯೋಕ್ಕೆ ಬರ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಆ ಥರ ತೊಂದರೆ ಆಗಿದ್ರೆ, ಈ ಥರ ಸಮಸ್ಯೆ ಆಗಿದ್ರೆ ಅದಕ್ಕೆ ಯಾವ ಥರ ಒಂದು ಮಾಡಬೇಕು, ಯಾವ ಥರ ಇಲ್ಲ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ನಾನು ಒಬ್ಬ ಆಟೋ ಡ್ರೈವರೇ ನೋಡಿ, ಡಿಸ್ಪ್ಲೇ ಎಲ್ಲ ಇಟ್ಕೊಂಡು ಇಲ್ಲಿ ರೋಡಲ್ಲಿ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ರೋಡಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆ ಹೇಳಿ? ಡ್ರೈವರ್ ಕಷ್ಟ ಡ್ರೈವರ್ಗೆ ಗೊತ್ತು ರೀ. ಡ್ರೈವರ್ ಕಷ್ಟ ಡ್ರೈವರ್ಗೆ ಗೊತ್ತು. ಅವ್ನ ಮನೆ ಸಂಸಾರಕ್ಕೆ, ಅವ್ನ ಕಷ್ಟಕ್ಕೆ ಅವನಿಗೆ ಗೊತ್ತಾಗುತ್ತೆ. ಈ ಥರ 1000 ಜನ ಇರಲಿ ಡ್ರೈವರ್ಗಳು, ಆ ಡ್ರೈವರ್ಗಳ ಮೇಲೆ ಹಲ್ಲೆ ಆಗ್ತಾಯಿದ್ರೆ ಧ್ವನಿ ಎತ್ತಿತ್ತಾ ಇಲ್ವಲ್ಲ ನೀವು ಡ್ರೈವರ್ಗಳು? ನಮ್ಮ ಪೊಲೀಸ್ ಇಲಾಖೆನೂ ಅದ್ರ ಬಗ್ಗೆ ಏನು ಅಂತ ತೋರಿಸ್ತಾ ಇಲ್ಲ, ಯಾರು ಏನಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೋಗ್ತೀವಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ಕಂಪ್ಲೇಂಟ್ ತಗೋತಾರೆ, ಮಾಡ್ತಾರೆ ಅಷ್ಟೇ. ಅವತ್ತು ಒಂದು ಹೊಸೂರು ರೋಡೆಯಿಂದ ನೀರಿನ ಗಾಡಿಯವನ ಬಗ್ಗೆನೂ ವೀಡಿಯೋ ಮಾಡಿದೆ. ಅದು ವೀಡಿಯೋ ಇದರಲ್ಲೇ ಬಿಟ್ಟಿದ್ದೀನಿ. ಅವತ್ತು ಆ ಅಪ್ಪ ಏನು ಮಾಡ್ದ, ಅವತ್ತು ನೈಟ್ ಬಂದಿಲ್ಲ, ಏನೂ ಮಾಡಿಲ್ಲ. ಮಾರನೇ ದಿವಸ FIR ಆಗಿದ್ಮೇಲೆ ಅವನು ಬಂದ ಬಗ್ಗದ. ಈ ಥರ ಪ್ರತಿಯೊಂದಕ್ಕೆ ನಿಂತ್ಕೊಳ್ಳಿ, ಧೈರ್ಯ ಅಂತ ನಿಂತ್ಕೊಳ್ಳಿ. ಸುಮ್ಮನೆ ನೋಡಿ, ನಾವು ಏನೋ ಸಂಘಟನೆಯಲ್ಲಿ ಇದ್ದೀವಿ, ಸುಮ್ಮನೆ ಹೆಸರಿಗಿದ್ದೀವಿ, ID ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ, ನಮ್ಮಕ್ಕೆ ಏನಾರು ಆಗಿದ್ರೆ ಸಮಸ್ಯೆಗೆ ನಾವು ಹೆಲ್ಪ್ ಕೇಳೋಣ, ಸಹಾಯ ಮಾಡೋಣ ಅಂತಿಲ್ಲ. ನೀವು ರೋಡಿಗೆ ಬರೋದು ದುಡಿಯೋಕ್ಕೋಸ್ಕರ, ದುಡಿಮೆ ಮಾಡೋಕ್ಕೋಸ್ಕರ ಬರ್ತೀರಾ. ನಿಮಗೂ ಹೆಂಡತಿ ಮಕ್ಕಳು ಕುಟುಂಬ ಅಂತ ಇದೆ, ನಮಗೂ ಹೆಂಡತಿ ಮಕ್ಕಳು ಕುಟುಂಬ ಅಂತ ಇದೆ. ಒಬ್ಬ ಡ್ರೈವರ್ ಹಿಂದೆ ಒಂದು 10 ಜನ ಡ್ರೈವರ್ಗಳು ನಿಂತ್ಕೊಂಡ್ರೆ ಆಪೋಸಿಟ್ ಅವ್ರು ಎಂಥವ್ರು ಇದ್ರೂ ನಾವು ಬಗ್ಗಿಸ್ಬೋದು. ಅವನು MLAನೇ ಇರಲಿ, CM ಇರಲಿ, ಪೊಲೀಸ್ ಅವನೇ ಇರಲಿ, ಯಾವನಾದರೂ ಇರಲಿ, ಕಾನೂನು ಪ್ರಕಾರ ಹೋಗಿದ್ರೆ ಅವ್ರಿಗೂ ನಾವು ಬಗ್ಗಿಸ್ಬೋದು. ಯಾಕಂದರೆ ತಪ್ಪು ಮಾಡ್ತಾ ಇರೋದು ಅವರು. ನಾವು ಯಾವುದು ತಪ್ಪು ಮಾಡಿಲ್ಲ, ಯಾವ ತಲೆ ಹೊಡೆದಾಕಿಲ್ಲ, ಯಾವ ದರೋಡೆ ಮಾಡ್ತಾಯಿಲ್ಲ, ಯಾವನಿಗೇನು ಮೋಸ ಮಾಡ್ತಾಯಿಲ್ಲ. ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ.
ನಾವು ಎಷ್ಟು ಭಯ ಪಡ್ತೀವಿ ಅಷ್ಟು ನಮಗೆ ತುಳಿಯೋದು ಕೆಲಸ ಮಾಡ್ತಾರೆ, ಅಷ್ಟು ನಮಗೆ ದಬಾಯಿಕೋದು ಕೆಲಸ ಮಾಡ್ತಾರೆ, ಅಷ್ಟು ನಮಗೆ ತುಳಿತಾರೆ. ಪ್ರತಿಯೊಬ್ಬರು ಚಾಲಕರು ಹೇಳೋದು, ಈ ಡ್ರೈವರ್ ಸಮಾಜಕ್ಕೆ, ಡ್ರೈವರ್ ವರ್ಗಕ್ಕೆ, ಡ್ರೈವರ್ ಹೆಸರಿಗೆ, ಡ್ರೈವರ್ಗಳು ಏನೇನು ಅವಮಾನಗಳು ಆಗ್ತಿದೆ ಯೋಚನೆ ಮಾಡಿ, ಡ್ರೈವರ್ಗಳು ಏನೇನು ಕಷ್ಟಗಳು ಆಗ್ತಿದೆ ಅಂತ ಯೋಚನೆ ಮಾಡಿ. ಈ ಥರ ವೀಡಿಯೋಗಳು ಡ್ರೈವರ್ ಮೇಲೆ ಹಲ್ಲೆ ಮಾಡಿರೋದು, ಡ್ರೈವರ್ಗಳ ಮೇಲೆ ಹೊಡೆದಾಟ ಮಾಡಿರೋದು, ಡ್ರೈವರ್ಗಳಿಗೆ ಹೊಡೆದು ಬಾಯಿಂದ ಕಿವಿ ಕಟ್ ಮಾಡಿರೋದು, ಗಾಡಿ ಗ್ಲಾಸ್ಗಳು ಹೊಡೆದಾಕಿರೋದು, ಡ್ರೈವರ್ ತಾವು ಮೊಬೈಲ್ಗಳು ಕಿತ್ಕೊಂಡಿರೋದು ಸಿಕ್ಕಾಪಟ್ಟೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೇ ಸಿಗುತ್ತೆ. ವೀಡಿಯೋಗಳು, ಪ್ರೂಫ್ಗಳು, ಎವಿಡೆನ್ಸ್ಗಳು. ಪ್ರತಿಯೊಬ್ಬರು ಒಂದು ಡ್ರೈವರ್ಗಳು ಬಿಸಿ ಮುಟ್ಸೋದು ಕೆಲಸ ಮಾಡಿ. ರಾಜಕಾರಣಿ ಇದ್ದರೆ ಅವನ ಮನೆಗೆ ಅವನು ನಮಗಲ್ಲ, ನಮ್ಮ ಅಪ್ಪನ ಗಾಡಿ ನಾವು ದುಡಿತೀವಿ, ನಾವು ನಮ್ಮ ಅಪ್ಪನ ಗಾಡಿ ತೊಗೊಂಡು ನಾವು ಇದ್ದೀವಿ, ನಾವು ನಮ್ಮ ಕಾಸಲ್ಲಿ ನಾವು ಬೆಳೀತಾ ಇರೋದು. ಯಾರಪ್ಪನ ದುಡ್ಡಲ್ಲಿ ಬೆಳೀತಲ್ಲ, ನಮ್ಮಪ್ಪ ನಮ್ಗೆ ಹುಟ್ಟಿಸಿದ್ದಾನೆ. ಚಾಲೆಂಜಾಗಿ ಬದುಕ್ರಿ ಪ್ರತಿಯೊಬ್ಬರು. ಒಬ್ಬ ಡ್ರೈವರ್ಗೆ ಈ ಥರ ಹೊಡಿತಾ ಇದ್ದಾನೆ ಅಂದ್ರೂ ಅದಕ್ಕೆ ಯಾರೂ ಒಂದು ಧ್ವನಿ ಎತ್ತವ್ರು ಇಲ್ವಲ್ಲ ನೀವು ನಾಯಕರು, ಚಾಲಕರು. ಯಾಕೆ ಆ ಸಂಘಟನೆಯಲ್ಲಿ ಇದ್ದರೆ ಮಾತ್ರ ನೀವು ಧ್ವನಿ ಎತ್ತಬೇಕಾ? ನಿಮ್ಮ ಸಂಘಟನೆಯಲ್ಲಿ ಇದ್ದರೆ ಮಾತ್ರ ನೀವು ಧ್ವನಿ ಎತ್ತೀರಾ? ನಿಮ್ಮ ಡ್ರೈವರ್ಗೆ ಸಮಸ್ಯೆ ಆಗಿದ್ರೆ ಮಾತ್ರ ನೀವು ಸಪೋರ್ಟ್ ಮಾಡ್ತೀರಾ? ಬೇರೆ ಡ್ರೈವರ್ಗಳಿಗೆ ಮಾಡಲ್ವಾ? ಅರ್ಥ ಮಾಡ್ಕೊಳ್ಳಿ. ನಾವು ಕಟ್ಟಿರೋದು ಚಾಲಕರಿಗೋಸ್ಕರ, ಡ್ರೈವರ್ ಅಂತ ಮಾಡಿರೋ ಸಂಘಟನೆ ಡ್ರೈವರ್ಗಳಿಗೋಸ್ಕರ ಮಾಡಿರೋದು, ಸ್ವಾರ್ಥಿಗೋಸ್ಕರ ಅಲ್ಲ. ನನ್ನ ಮಾತು ಕೆಲವು ಜನಕ್ಕೆ ಚುಚ್ಚುತ್ತೆ, ತುಂಬ ನೋವಾಗುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ಗೊತ್ತು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ. ಒಬ್ಬ ಡ್ರೈವರ್ಗೆ ಆ ಥರ ಆಗಿದೆ ಅಂದರೆ ಎಷ್ಟು ಕಷ್ಟ ಇರ್ಬೋದು. ನೈಟಲ್ಲಿ ಗಾಡಿ ಓಡಿಸೋರು ಇದ್ದಾರೆ ಡ್ರೈವರ್ಗಳು. ಹಗಲು ದರೋಡೆದಲ್ಲಿ ಈ ಥರ ಆಗ್ತಾಯಿದ್ರಂತೆ. ನೈಟ್ ಡ್ರೈವರು ನೈಟಲ್ಲಿ ಕಷ್ಟಪಟ್ಟು ಅವನು ಹೆಂಡತಿ ಮಕ್ಳು ಮನೇಲಿ ಬಿಟ್ಟು ನೈಟಲ್ಲಿ ಒಂದು 100-200 ರೂಪಾಯಿ ದುಡಿಯೋಣ ಅಂತ ಬರ್ತಾನಲ್ಲ, ಆ ಟೈಮಲ್ಲಿ ನೈಟಲ್ಲಿ ಡ್ರೈವರ್ಗಳು ಏನೇನು ಆಗುತ್ತೆ ಅಂತ ನಿಮ್ಗೆ ಗೊತ್ತೇನ್ರಿ? ಅರ್ಥ ಮಾಡ್ಕೊಳ್ಳಿ. ಇದೇ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ ಹಾಕ್ತೀರಾ, ಎಲ್ಲರಿಗೂ ಈ ವಿಡಿಯೋ ಶೇರ್ ಆಗುತ್ತೆ, ಯಾರ್ಯಾರು ಕಳಿಸ್ಕೊಡ್ತೀರಾ ಅಂತ ಈ ವಿಡಿಯೋದಲ್ಲಿ ಎಲ್ಲರೂ ಗೊತ್ತಾಗುತ್ತೆ. ಯಾವ ಥರ ಕಮೆಂಟ್ ಹಾಕ್ತೀರಾ ನೀವು. ಡ್ರೈವರ್ಗಳ ಬಗ್ಗೆ ಇರಲಿ, ರಾಜಕಾರಣಿಯವ್ರ ಬಗ್ಗೆ ಇರಲಿ, ಬೈಕ್ ಟ್ಯಾಕ್ಸಿ ವಿಚಾರ ಇರಲಿ, ಏನೋ ಪ್ರತಿಯೊಬ್ಬರ ಬಗ್ಗೆ ನಾನು ಹೇಳ್ತಾ ಇರೋದು, ಒಬ್ಬನ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇರೋದು. ಅದೇ ಒಬ್ಬ CMಗೆ, MLAಗೆ, ಕೌನ್ಸಿಲರ್ಗೆ, ಒಬ್ಬ ಪೊಲೀಸ್ ಇಲಾಖೆಗೆ, ಒಬ್ಬ ಪಾಲಿಟಿಷಿಯನ್ಗೆ ಆಗ್ತಾಯಿದ್ರೆ ಇಡೀ ಬೆಂಗಳೂರಲ್ಲಿ ವೀಡಿಯೋಗಳು ವೈರಲ್ ಆಗ್ತಾಯಿತ್ತು. ಈ ಥರ ಹೊಡೆದಿದ್ದಾರೆ, ಈ ಥರ ಹಲ್ಲೆ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ, ಆ ಥರ ಮಾಡಿದ್ದಾರೆ ಅಂತ. ಅದೇ ಒಬ್ಬ ಚಾಲಕನ ಮೇಲೆ ಆಗಿದ್ರೆ, ಒಬ್ಬ ಡ್ರೈವರ್ ಮೇಲೆ ಆಗಿದ್ರೆ ನನ್ನ ಮಗನೂ ಧ್ವನಿ ಎತ್ತಿತ್ತಲ್ಲ ಅದ್ರ ಬಗ್ಗೆ ಯಾವನೂ ಹೇಳ್ತಾ ಇಲ್ಲ. ಇಲ್ಲಿವರೆಗೂ ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ನನ್ನ ಹೆಸರು ಶಾಂತಿನಗರ್ ಸೈಯದ್, ನಿಯರ್ 24/7. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಿಂದ ಶಾಂತಿನಗರ್ ಸೈಯದ್ ಅಂತ. ಜೈ ಹಿಂದ್.